ಇದು ಖಾರ ಪೊಂಗಲ್ಗೆ ಬಿಸಿ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಕಾಳುಮೆಣಸು, ಜೀರಿಗೆ, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಇಂಗು, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಎತ್ತಿಟ್ಕೊತೀನಿ. ಆಮೇಲೆ ಬೇಳೆ ರೈಸು ಕುಕ್ ಮಾಡೋಕ್ಕೆ ಹಾಕ್ತೀನಿ. ಜೀರಿಗೆ ಹಾಕಿದೆ, ಕಾಳುಮೆಣಸು ತರ್ತೀನಿ. ಈಗ ಇಷ್ಟು ಹಾಕ್ತಾಯಿದ್ದೀನಿ. ಬಾಯಿಗೆ ಸಿಕ್ಕಿದ್ರೆ ನಮಗಿಷ್ಟ, ನಮ್ಮ ಮಕ್ಳಿಗೆ ಇಷ್ಟ ಇಲ್ಲ, ಸೊ ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಒಣಮೆಣಸಿನ್ಕಾಯಿ ಹಾಕ್ತೀನಿ. ಈಗ ಒಣಮೆಣಸಿನ್ಕಾಯಿ, ಕರಿಬೇವು, ಇಂಗು, ಕರಿಬೇವು, ಒಂದು ಸ್ವಲ್ಪ ಇಂಗು, ಆಮೇಲೆ ಆಫ್ ಮಾಡಿದ್ಮೇಲೆ ಅರಿಶಿನ ಪುಡಿ ಹಾಕ್ತೀನಿ. ಅರಿಶಿನ ಪುಡಿ ಆಫ್ ಆಯಿತು. ಇಮಿಡಿಯೇಟಾಗಿ ಆಫ್ ಮಾಡಬೇಕು, ಅದು ಬಂಟ್ ಆಗಿಬಿಡತ್ತಿಲ್ಲ ಅಂದರೆ ಸುಟ್ಟು ಹೋಗಿದ್ರೆ ವಾಸನೆ ಎಲ್ಲ ಚೆನ್ನಾಗಿರಲ್ಲ. ಇವಾಗ ಸ್ವಲ್ಪ ಮಿಕ್ಸ್ ಮಾಡಬೇಕು. ಇದಕ್ಕೆ ಇವಾಗ ಫ್ರೈ ಮಾಡಿರೋದು ಗೋಡಂಬಿ ಹಾಕಿ ರೆಡಿ ಇಟ್ಕೊಂಡಿರ್ತೀನಿ. ಹಾಕಿ ರೆಡಿ ಇಟ್ಕೊಂಡಿದ್ದೀನಿ ಅದೇ ಒಗ್ಗರಣೆಗೆ. ಇವಾಗ ರೈಸ್ನ ಕುಕ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ನಾನು 1 ಕಪ್ ರೈಸ್ ತೊಗೊಂಡಿದ್ದೀನಿ. ಇನ್ನೊಂದು ಕಪ್ಪು ಹೆಸರುಬೇಳೆ ತೊಗೊತೀನಿ. 1 ಕಪ್ ಹೆಸರುಬೇಳೆ. ಕೆಲವರು ಅರ್ಧ ತೊಗೊತಾರೆ, ನಾನು 1 ತೊಗೊತೀನಿ, ಯಾಕಂದರೆ ನಮಗೆ ಪ್ರೋಟೀನ್ಸ್ ಇರಲ್ಲ ವೆಜಿಟೇರಿಯನ್ ಆಗಿರೋದ್ರಿಂದ. ಸೊ 1 ಕಪ್ಪಿಗೆ 1 ಕಪ್ ಹಾಕ್ತೀನಿ. ಇವಾಗ ವಾಶ್ ಮಾಡ್ಕೊಬಿಡ್ತೀನಿ. ತೊಳೆದಿದ್ದಾಯಿತು. ಇವಾಗ ಅದಕ್ಕೆ ಕರಿಬೇವಿನ ಸೊಪ್ಪು ಸ್ವಲ್ಪ, ಜೀರಿಗೆ ಒಂದು ಸ್ವಲ್ಪ, ಇಂಗು ಒಂದು ಸ್ವಲ್ಪ, ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಕುಕ್ ಮಾಡೋಕ್ಕೆ ಹಾಕ್ತೀನಿ. ಉಪ್ಪು ಹಾಕಲ್ಲ ಇವಾಗಲೇ. ಇವಾಗ ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಮಧ್ಯದಲ್ಲಿ ಸ್ಲಿಟ್ ಥರ, ಅದು ಇಂಗು, ಕರಿಬೇವಿನ ಸೊಪ್ಪು, ಜೀರಿಗೆ ಅದಿಷ್ಟು ಹಾಕಿ ಇವಾಗ ಕುಕ್ ಮಾಡೋಕ್ಕೆ ಇಡ್ತೀನಿ. ಆಮೇಲೆ ಮಿಕ್ಕಿದ್ದೆಲ್ಲ ಮಾಡೋದು. ಇವಾಗ ಆನ್ ಮಾಡಿಟ್ಟಿದ್ದೀನಿ. ರೈಸ್ ಆಗಿದ ತಕ್ಷಣ ಮಿಕ್ಕಿದ್ದನ್ನು ಅಲ್ಲಿ ಒಗ್ಗರಣೆ ಮಾಡಿ ಸ್ವಲ್ಪ ಕುದಿಸ್ಬೇಕು, ಸ್ವಲ್ಪ ಪೇಸ್ಟ್ ಥರ ಬರೋಕ್ಕೆ. ಈಗ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಆಗ್ತಾಯಿದೆ. ಇದು 1/4 ಅಷ್ಟು ನೀರು ಹಾಕಬೇಕು, ಯಾಕಂದರೆ ಸ್ವಲ್ಪ ಮೆತ್ತಗೆ ಆಗಬೇಕು ಅಂತ. ಉಪ್ಪೆಲ್ಲ ಇಟ್ಕೊಂಡಿದ್ದೀನಿ, ಮರ್ತೋಗ್ಬಾರ್ದು ಅಂತ ಹಾಕೋಕೆ. ಆಮೇಲೆ ಕುಕ್ಕೆಲ್ಲ ಆದಮೇಲೆ ಹಾಕಬೇಕು. ಇವಾಗೆಲ್ಲ ಇನ್ನೊಂದು ಸರ್ತಿ ಕುದಿಸ್ಬೇಕು ಅದನ್ನು, ಒಗ್ಗರಣೆ ಅದೆಲ್ಲ ಹಾಕ್ಬಿಟ್ಟು. ಅಕ್ಕಿ ಬೆಂದಿದೆ. ಇವಾಗ ಇದಕ್ಕೆ ಒಗ್ಗರಣೆ ಎಲ್ಲ ಹಾಕಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿದ್ರೆ 1 ನಿಮಿಷ ಕುದಿಸಿದ್ರೆ ಸಾಕು. ಈ ಪಾತ್ರೆಗೆ ಚೇಂಜ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಕಾಯಕ್ಕೆ ಹಾಕಿದ್ದೀನಿ. ತುಪ್ಪದ ಜೊತೆಯಲ್ಲಿ ಇವಾಗ ಇದನ್ನು ಹಾಕ್ಬಿಟ್ಟು ಒಂದು ಸರ್ತಿ ಬಿಸಿ ಮಾಡಿ ಅದ್ರ ಮೇಲೆ ಒಗ್ಗರಣೆ ಹಾಕ್ತೀನಿ ಅಷ್ಟೇ. ಹಾಕಾಯ್ತು. ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಈಗಾಗಲೇ. ಆ ಒಗ್ಗರಣೆನ ಹಾಕ್ಬಿಡ್ತೀನಿ ಅಷ್ಟೇ. ಅರಿಶಿನ ಅದರಲ್ಲೇ ಇರೋದ್ರಿಂದ ಇವಾಗ ಬಿಳಿ ಬೇಕು ಅನ್ನೋರು ಅರಿಶಿನ ಬೇಡ, ಅರಿಶಿನ ಬೇಕು ಅನ್ನೋರು ಅರಿಶಿನ ಹಾಕ್ಕೋಬೋದು. ಈಗ ಉಪ್ಪು ಒಂದು ಸ್ವಲ್ಪ ಹಾಕ್ತೀನಿ. ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ಇದು ದೇವ್ರ ನೈವೇದ್ಯಕ್ಕೆ. ಎಂಜಾಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಖಾರ ಪೊಂಗಲ್ಲ ನೀವು ಮಾಡ್ಕೊಂಡು ತಿನ್ನಿ. ಓಕೆ, ಬಾಯ್.